ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬಾರಿ ನೋಡಿದ್ದೀನಿ. ತುಂಬಾ ಫಿಟ್ನೆಸ್ ಫ್ರೀಕ್ ನೀವು. ಫಿಟ್ನೆಸ್ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಜಿಮ್ ಮಾಡ್ತೀನಿ ಅಂತ. ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸಲ್ಲಿದ್ದೆ. ಮಣ್ಣು ಎಷ್ಟು ಇನ್ಫರ್ಟೈಲ್ ಆಗ್ತಾ ಇದೆ ಅಂದರೆ ಫಾರ್ಮರ್ಸಿಗೆ ಅರ್ಜೆಂಟಾಗಿ ಮಾಡಬೇಕಾಗ್ತಾ ಇದೆ. ಎಲ್ಲದು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗ್ತದೆ, ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ. ನಮ್ಮ ತಾಯಿ ಯಾವತ್ತು PCOD ಅಂದರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಎಷ್ಟು ಕ್ಲೀನ್ ಇರುತ್ತೋ ಇಲ್ಲಿ ಗಟ್ ಅಂತ ಹೇಳ್ತೀವಲ್ವಾ, ಆ ಗಟ್ಟಿಂದ ಗಟ್ ಫೀಲಿಂಗ್ಸ್ ಕೂಡ ಒಳ್ಳೇದು ಬರುತ್ತೆ. ಚಿತ್ರಾನ್ನ ಅಂದರೆ ಪ್ರಾಣ ನನಗೆ. ಆಸ್ ಅ ಆರ್ಟರ್ ನಾನು ಸ್ಯಾಕ್ರಿಫೈಸ್ ಮಾಡಲೇಬೇಕು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬಾರಿ ನೋಡಿದ್ದೀನಿ. ತುಂಬಾ ಫಿಟ್ನೆಸ್ ಫ್ರೀಕ್ ನೀವು. ಏನ್ ಡಂಬಲ್ ಇಟ್ಕೊಂಡು ನಮ್ಗಿಂತ ಜಾಸ್ತಿ ನೀವೇ ವರ್ಕೌಟ್ ಮಾಡ್ತಾ ಇರ್ತೀರಾ. ಸೊ ಸಂಗೀತ ಶೃಂಗೇರಿ ಅವರ ಫಿಟ್ನೆಸ್ ಸೀಕ್ರೆಟ್ ಏನು ಅಂತ? ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸಲ್ಲಿದ್ದೆ. ಈಗ ಏನಾಗುತ್ತೆ ಅಂದ್ರೆ ನಾವು ಸ್ಪೋರ್ಟ್ಸ್ ಇರೋದ್ರಿಂದ ಚಿಕ್ಕ ವಯಸ್ಸು ನಮ್ಮ ಬಾಡಿ ಇಂತಷ್ಟು ಕ್ಯಾಲರೀಸ್ ಅಂತ ಬರ್ನ್ ಮಾಡ್ತಾನೆ ಇರುತ್ತೆ ಯಾವಾಗಲೂ. ಆಯ್ತಾ, ಒಂದ್ ಏಜ್ ಆದ್ಮೇಲೆ ನಮಗೆ ಆ ಸ್ಪೋರ್ಟ್ಸ್ ಸಿಗಲ್ಲ. ಲೈಕ್ ನಾನು ಖೋ ಆಡ್ತಿದ್ದೆ, ಐ ಆಮ್ ಗೋಲ್ಡ್ ಮೆಡಲಿಸ್ಟ್ ಅದರಲ್ಲಿ. ಸೊ ಖೋ ಆಡಿ ಮುಗಿಸಿ ನಾನು ಕಾಲೇಜಿಗೆ ಬರ್ತಿದ್ದಂಗೆ ಖೋ ಇರ್ಲಿಲ್ಲ. ನೋ ಒನ್ ಇಸ್ ಪ್ಲೇಯಿಂಗ್ ಖೋ. ಯಾರಿಗೆ ಖೋ ಅಂತಾನೆ ಗೊತ್ತಿಲ್ಲ. ಆಯ್ತಾ, ಖೋ ಆಡಕ್ 12 ಜನ ಬೇಕು. ಇವಾಗ 12 ಜನ ಎಲ್ಲಿಂದ ತರಲಿ? ಇಟ್ಸ್ ನಾಟ್ ಲೈಕ್ ಚೆಸ್. ಒಂದ್ ಬೋರ್ಡ್ ಇಟ್ಕೊಂಡು ಇನ್ನೊಮ್ಮೆ ಕರ್ಸಿ ಆಡಕ್ಕಾಗಲ್ಲ. ಬ್ಯಾಡ್ಮಿಂಟನ್ ತರಾನು ಅಲ್ಲ. ಖೋ ಬಿಟ್ಟೆ ನಾನು. ಖೋ ಬಿಟ್ಟಿದ ತಕ್ಷಣ ಏನಾಗುತ್ತೆ, ನಮ್ಮ ಬಾಡಿ ಇವಾಗ ಒಂದಿಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತಿತ್ತು ಯಾವಾಗ್ಲೂ. ಸಡನ್ ಆಗಿ ನಮ್ಮ ಬಾಡಿ ಬರ್ನ್ ಮಾಡಕ್ಕೆ ಏನೂ ಸಿಕ್ತಿಲ್ಲ, ಏನೂ ಆಕ್ಟಿವಿಟಿ ಮಾಡ್ತಿಲ್ಲ. ಹರರ್ ಮಾದಿವ ಮಾಡಿದೆ ಅವಾಗ ನಾನು. ಅದೇ ಲೀನ್ನೆಸ್ ಇತ್ತು ನನಗೆ. ಅಲ್ಲಿಂದ ಊಟ ತಿಂದು 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 ಒಂದ್ ಸ್ವಲ್ಪ ದಪ್ಪ ಆಗೋ ಶುರುವಾದೆ ನಾನು. ಫಿಟ್ನೆಸ್ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಜಿಮ್ ಮಾಡ್ತೀನಿ ಅಂತ ನಾನು. ಬಿಕಾಸ್ ಅಷ್ಟು ಆಕ್ಟಿವ್ ಆಗಿದ್ದೆ ನಾನು. ಹೋಗ್ತಾ 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 ಏನಾಯ್ತು, ಆಫ್ಟರ್ ಸರ್ಟನ್ ಏಜ್ ಅಲ್ವಾ, ಹೆಣ್ಮಕ್ಳಿಗೆ ವೇಟ್ ಗೇನ್ ಆಗೋದು ಸಹಜ. ಸ್ಪೆಷಲಿ ಇವಾಗಿರುವಂತ ಫುಡ್ ಅಡಲ್ಟ್ರೇಷನ್ ಎಷ್ಟು ಇಂಬ್ಯಾಲೆನ್ಸ್ ಮಾಡ್ತಿದೆ ಅಂದ್ರೆ ಪ್ರತಿ ಹೆಣ್ಮಕ್ಳಲ್ಲೂ. ಯಾಕೆ ಅಂದ್ರೆ ಮಣ್ಣಲ್ಲಿ ಸತ್ವ ಇಲ್ಲ. ಮಣ್ಣು ಎಷ್ಟು ಇನ್ಫರ್ಟೈಲ್ ಆಗ್ತಾ ಇದೆ ಅಂದ್ರೆ ಮಣ್ಣಿಂದಾನೆ ತಾನೇ ಸಪ್ಪಿಗೆ ಅದ್ರ ಸಿಗುವಂತ ವೈಟಾಮಿನ್ಸ್ B12 ಎಲ್ಲ ಸಿಗೋದು. ಅದು ಸಿಗ್ತಾ ಇಲ್ಲ. ಬಿಕಾಸ್ ಫಾರ್ಮರ್ಸಿಗೆ ಅರ್ಜೆಂಟಾಗಿ ಮಾಡ್ಬೇಕಾಗ್ತಾ ಇದೆ. ಎಲ್ಲದು ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕಾಗ್ತದೆ, ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ. ಮಣ್ಣಲ್ಲಿ ಏನೂ ಇಲ್ಲ ಇವಾಗ. B12 ಕ್ರಿಯೇಟ್ ಆಗದೆ ಮಣ್ಣಿಂದ, ಒಂದು ಗ್ರೀನ್ ಲೀವ್ಸ್ ಅಲ್ಲಿ. ಅದಕ್ಕೆ ಟೈಮ್ ಸಿಗ್ತಿಲ್ಲ, ಅದಾಗ್ತಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಗ್ರೀನ್ ಲೀವ್ ಜಾಸ್ತಿ ಬೇಕು, B12 ಬೇಕು, ಅದು ಸಿಗ್ತಿಲ್ಲ ನ್ಯಾಚುರಲ್ ಆಗಿ. ಹಾರ್ಮೋನಲ್ ಇಶ್ಯೂಸ್ ಬರ್ತಾ ಇದೆ, ಎಲ್ಲರಿಗೂ ಇದೆ, ಆಲ್ಮೋಸ್ಟ್ ಎಲ್ಲರಿಗೂ ಇದೆ. ದಪ್ಪ ಆಗ್ತಿದ್ದಾರೆ, ಕೂದಲು ಬರ್ತದೆ ಮುಖದ ಮೇಲೆ, ಪಿಂಪಲ್ಸ್ ಆಗ್ತಿದೆ, ಕೂದಲು ಬಾಲ್ಡಿಂಗ್ ಆಗ್ತಿದೆ. ಯಾವಾಗ ಇತ್ತಿದು? ಒಂದ್ 20 ವರ್ಷ 30 ವರ್ಷದಿಂದ ಇರ್ಲಿಲ್ಲ. ನಮ್ಮ ತಾಯಿ ಯಾವತ್ತು PCOD ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಐ ಫೀಲ್ ನಾನು ಅದ್ರದ್ದೊಂದು ಪ್ರಿಯ ಆಗಿದ್ದೆ ನಾನು. ಬಿಕಾಸ್ ಇಂಥ ಲೈಫ್ ಸ್ಟೈಲ್ ಅಲ್ಲಿ ಡೆಫಿನೆಟ್ಲಿ ಹೊರಗಡೆ ಊಟ ತಿಂದು ತಿಂದು ನನಗೂ ಕೂಡ ಅದು ಎಫೆಕ್ಟ್ ಆಗಿತ್ತು. ನಾನು ತುಂಬಾ ಅಂದ್ರೆ ಸ್ಟ್ರಗಲ್ ಮಾಡಿದೆ ಒಂದ್ ಟೈಮ್ ಅಲ್ಲಿ. ನನ್ ಸ್ಕಿನ್ ಡಾರ್ಕ್ ಆಗ್ಬಿಟ್ಟಿತ್ತು ಅಂಡ್ ವೇಟ್ ಗೇನ್ ಆಗಿತ್ತು, ಜಾಸ್ತಿ ಅಲ್ಲ ಆಗಿತ್ತು, ನಾಟ್ ಅ ಪ್ರಾಪರ್ ವೇಟ್ ಗೇನ್ ಟೈಪ್ಸ್. ಅವಾಗ ಐ ಹ್ಯಾಡ್ ಚೋಸನ್ ಲೈಕ್ ಇಲ್ಲ, ಐ ಹ್ಯಾವ್ ಟು ಡೂ ಸಮಥಿಂಗ್ ಆನ್ ದಿಸ್ ಅಂತ. ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವೇನ್ ತಿಂತಿದೀವಿ, ಹೇಗ್ ಬರ್ನ್ ಮಾಡ್ತೀವಿ ಅದನ್ನ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಜಂಕ್ ತಿಂತೀರಾ, ವರ್ಕೌಟ್ ಮಾಡಿ. ನಿಮಗೆ ಇಷ್ಟ ಅಲ್ವಾ ತಿನ್ನೋದು, ತಿನ್ನಿ, ಅಷ್ಟೇ ವರ್ಕೌಟ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅದನ್ನ ಒಂದು ರೆಗ್ಯುಲರ್ ಹ್ಯಾಬಿಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಬರೀ ನೋಡಕ್ ಸುಂದರವಾಗಿ ಕಾಣಲ್ಲ, ನೀವು ಒಳಗಿಂದ ಸುಂದರವಾಗಿರ್ತೀರಾ. ಥಾಟ್ಸ್ ಕೂಡ ಒಳ್ಳೇದಾಗಿರತ್ತೆ. ಇದು ಅಸಹ್ಯವಾಗಿರೋ ತಿಂದ್ರೆ ಇದು ಅಸಹ್ಯವಾಗಿರೋದೇ ಮಾತಾಡುತ್ತೆ, ಯೋಚನೆ ಮಾಡುತ್ತೆ. ದಟ್ ಇಸ್ ಸಿಂಪಲ್, ವೆರಿ ಸಿಂಪಲ್. ಇಲ್ಲಿ ಎಷ್ಟು ಕ್ಲೀನ್ ಇರತ್ತೋ ಇಲ್ಲಿ ಗಟ್ ಅಂತ ಹೇಳ್ತೀವಲ್ವಾ, ಆ ಗಟ್ಟಿಂದ ಗಟ್ ಫೀಲಿಂಗ್ಸ್ ಕೂಡ ಒಳ್ಳೇದ್ ಬರುತ್ತೆ, ಒಳ್ಳೇದ್ ಲೈಫಲ್ಲಿ ಕೂಡ ಆಗತ್ತೆ. ನೀವು ಅಬ್ಸರ್ವ್ ಮಾಡಿ, ಯಾರ್ಯಾರು ಎಷ್ಟೆಷ್ಟು ಜಂಕ್ ತಿಂತಾರೋ ಅಷ್ಟೇ ನೆಗೆಟಿವ್ ಟಾಕ್ಸ್ ಕೂಡ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್. ದಟ್ಸ್ ಸಮಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಅವ್ರ ಹಾರ್ಮೋನ್ಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾರೆ, ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ಆಗ್ತದೆ, ಟಾಕ್ಸಿನ್ಸ್ ಬಾಡಿಲಿ ತುಂಬ್ಕೊಂತಾ ಇದೆ. ಆ ಟಾಕ್ಸಿನ್ಸ್ ತುಂಬಿದಷ್ಟು ಒಳಗೆ ಎಷ್ಟು ಕೆಟ್ಟದಾಗ್ತಿದೆ ಅಷ್ಟೇ ಈ ತಲೆಲೂ ಕೂಡ ಕೆಟ್ಟದ್ದು ಓಡುತ್ತೆ. ಸೊ ಇದನ್ನ ಸ್ಟಾಪ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟ್ ಈಟಿಂಗ್ ಹೆಲ್ದಿ. ಎಲ್ಲದರಲ್ಲೂ ಇದೆ, ವೆಜಿಟೇರಿಯನ್ ಇದೆ, ನಾನ್ ವೆಜ್ ಇದೆ. ಇಟ್ಸ್ ನಾಟ್ ಲೈಕ್ ನೀವು ಇದನ್ನೇ ತಿನ್ಬೇಕು ಅದನ್ನೇ ತಿನ್ಬೇಕಂತೇನಿಲ್ಲ. ಯು ಕ್ಯಾನ್ ಆಲ್ವೇಸ್ ಆಪ್ಟ್ ಫಾರ್ ವಾಟ್ ಇಸ್ ಟೇಸ್ಟಿ. ಯಾವತ್ತು ಮಾಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್. ನನ್ಗಂತೂ ತುಂಬಾ ಲೈಫಲ್ಲಿ ಚೇಂಜಸ್ ಬಂದಿದೆ. ನನ್ನ ಸ್ಕಿನ್ ಗ್ಲೂ ಆಗಿದೆ. ನಾನು ಯಾವ ಗ್ಲೂಕೋಟೋನಿನ್ ಏನೇನೋ ಮಾಡ್ಸಿಲ್ಲ, ನಾನು ಯಾವ್ದು ಮಾಡ್ಸಿಲ್ಲ. ನೋ, ನಾನು ಯಾವಾಗ ಡಯಟ್ ಮಾಡಿದೀನಿ. ಬಿಕಾಸ್ ನಾನು ಡಯಟ್ ಯಾವಾಗ ಮಾಡ್ತೀನಿ ಅಂದ್ರೆ ಬೇಸಿಕ್ಲಿ ನಂಗೆ ದಿನ ಮಾಡಕ್ ಆಗಲ್ಲ. ಐ ಡೂ ಇಟ್. ನನ್ ಮೂವಿ ಶುರು ಆಗತ್ತಲ್ವಾ, 3-4 months ನಾನು ತುಂಬಾ ಪ್ರಾಪರ್ ಆಗಿ ಡಯಟ್ ಮಾಡ್ತೀನಿ. ಇಲ್ಲ ಅಂದ್ರೆ ನಂಗೆ ರೈಸ್ ತಿನ್ನೋದು ತುಂಬಾ ಇಷ್ಟ, ಬಟ್ ನಾನು ರೈಸ್ ತಿನ್ನಂಗಿಲ್ಲ. ಇಮ್ಯಾಜಿನ್, ಬಿಕಾಸ್ ಪಾತ್ರ ಇಟ್ಸ್ ಕಾರ್ಬೋಹೈಡ್ರೇಟ್ಸ್. ಸೊ ನಾನ್ ತಿನ್ನಂಗಿಲ್ಲ ರೈಸ್. ತಿಂದ್ರೆ ಇಷ್ಟೇ ಕ್ವಾಂಟಿಟಿ ತಿನ್ಬೇಕು. ಬಟ್ ಚಿತ್ರಾನ್ನ ಅಂದ್ರೆ ಪ್ರಾಣ ನಂಗೆ. ಹೆಂಗ್ ನಾನು ಅವಾಯ್ಡ್ ಮಾಡ್ಲಿ? ಬಟ್ ಆಸ್ ಅ ಆಕ್ಟರ್ ನಾನು ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಇಮ್ಯಾಜಿನ್, ಒಂದ್ ತಿನ್ನಕ್ಕಾಗಲ್ಲ ಅಂದ್ರೆ ಎಂತ ಜೀವನ ಅದು. ಸಿಹಿ ನಂಗೆ ಇಷ್ಟ ಇಲ್ಲ, ಲಕ್ಕಿಲಿ. ಖಾರ ತುಂಬಾ ಇಷ್ಟ, ಬಟ್ ಅನ್ನ ತಿನ್ನಕ್ ಆಗ್ದಿರೋಂತ ಜೀವನ ಅದು. ಬಟ್
ನನ್ನ ಕರಿಯರ್ಗೋಸ್ಕರ ನಾನು ಚೆನ್ನಾಗಿ ಕಾಣೋಕ್ಕೋಸ್ಕರ ನಾನು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಂಗೆ ಇಷ್ಟ ಆಗಿರೋ ಬಟ್ಟೆ ನಾನು ಹಾಕಕ್ಕೆ ಬಿಡಲ್ಲ ಈ ಕಮೆಂಟ್ ಸೆಕ್ಷನ್ ಅಂದ್ರೆ ಊರಿಯಲ್ವಾ ಹೇಳಿ ನೀವೇ ಹೇಳಿ. ಸೊ ದಟ್ಸ್ ದ ಥಿಂಗ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಿಟ್ ಆಗಿರೋದು. ನಮಗೆ ಹೋಗಿದ ತಕ್ಷಣ ಒಂದು ಮ್ಯಾನಿಕ್ಯೂರ್ ಒಂದು ಬಟ್ಟೆ ಇರುತ್ತೆ ವಾವ್ ಅಂತ ಅನ್ಸಿದಾಗ ಅದು ನಮ್ಮ ಮೇಲೆ ಬರ್ಬೇಕು ಅನ್ನೋದು ಒಂದು ಸ್ಟೈಲಲ್ಲಿ ಇರಬೇಕು ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು ವರ್ಕ್ ಔಟ್, ಯು ಈಟ್ ಹೆಲ್ದಿ, ತುಂಬಾ ಇಂಪಾರ್ಟೆಂಟ್. ಅಂಡ್ ಐ ಜಸ್ಟ್ ಹೋಪ್ ಲೈಫಲ್ಲಿ ಏನಾದ್ರು ಮಾಡ್ತಿರೋ ಬಿಡ್ತಿರೋ ಯಾರು ಏನೇ ಸ್ಟ್ರೆಸ್ ಕೊಡ್ಲಿ, ಬಟ್ ಹೋಗಿ ಒಂದು ಅರ್ಧ ಗಂಟೆ ವರ್ಕೌಟ್ ಮಾಡಿ, ಯುಲ್ ರಿಯಲಿ ಫೀಲ್ ಬೆಟರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.